ನಾವಿವತ್ತು ರಿವ್ಯೂ ಮಾಡ್ತಿರೋ ಮೂವಿ ಹೆಸರು ಬಂದು ಸಿನಿಮಾ ಪ್ಲಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೆಕ್ಸ್ಟ್ ಲೆವೆಲ್ ಇತ್ತು. ಹೀರೋ ಇಂಟ್ರೊಡಕ್ಷನ್ ಸೀನ್ ಅಲ್ಲಿ ಹಗ್ಗಕ್ಕೆ ಪುಷ್ಪನ ಕಟ್ಟಾಕಿರ್ತಾರೆ ಅಂಡ್ ದಿಸ್ ಸೀನ್ ಲಿಟ್ರಲಿ ಕನ್ಫ್ಯೂಸ್ ಮಿ ಅನ್ಕೊಳ್ಳಿ. ಪುಷ್ಪ ಸಡನ್ ಆಗಿ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತಾನೆ. ಪುಷ್ಪ ಯಾವ್ದೋ ಒಂದು ಆಬ್ಜೆಕ್ಟ್ ಸಹಾಯದಿಂದ ಜೋರಾಗಿ ಮೂವ್ ಆಗಕ್ಕೆ ಸ್ಟಾರ್ಟ್ ಮಾಡ್ದ ಅಂತ ಅನ್ಕೊಂಡ್ರು ಕೂಡ ಅಕ್ಕಪಕ್ಕದಲ್ಲಿ ಯಾವುದೇ ಆಬ್ಜೆಕ್ಟ್ ಇರ್ಲಿಲ್ಲ. ಬಟ್ ಸ್ಟಿಲ್ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಹೇಗೆ ನಿಂಗೆ ಜಪಾನೀಸ್ ಲ್ಯಾಂಗ್ವೇಜ್ ಬರುತ್ತೆ ಅಂತ ಕೇಳಿದ್ಕೆ ಟ್ಯಾಂಕರ್ ಅಲ್ಲಿ ಕೂತ್ಕೊಂಡು 1 ತಿಂಗಳು ಜಪಾನೀಸ್ ಕಲ್ತೆ ಅಂತ ಪುಷ್ಪ ಹೇಳ್ತಾನೆ. ಅಲ್ಲ ಗುರು, 1 ತಿಂಗಳು ಊಟ ತಿಂಡಿ ಮಾಡದೆ ಬಾತ್ರೂಮ್ಗೂ ಹೋಗದೆ ಲೈಟ್ ಬೆಳಕಿರದೆ ಅದ್ ಹೆಂಗೆ ಬುಕ್ ಓದಿದೆ ನೀನು? ಪರವಾಗಿಲ್ಲ ಬಿಡಿ, ಯಾರಾದ್ರೂ ಬೇಕು ಅಂತ ಮಾಡ್ತಾರ. 24/7 ಪ್ರೊಫೆಷನಲ್ ಗುಡ್ಕಾ ಈಟರ್ ಆಗಿದ್ರು ಕೂಡ ಬ್ರೋನ ನೆಕ್ಸಿನಲ್ಲೇ ತಗೊಂಡೋಗಿ ಕೋಲ್ಗೇಟ್ ಗೆ ಮಾಡಲ್ ಆಗಿ ಯೂಸ್ ಮಾಡ್ಕೊಬಹುದು. ಅಷ್ಟು ಹಲ್ಲು ಪಳಪಳ ಅಂತಿರುತ್ತೆ. ಓಕೆನಾ? ಇನ್ನು ಜಾತ್ರೆ ಸೀನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬೂಬ್ಸ್ ಬಂಪ್ಸ್ ಅಲ್ಲು ಅರ್ಜುನ್ ಅವರ ಪರ್ಫಾರ್ಮೆನ್ಸ್ ಇಸ್ ನೆಕ್ಸ್ಟ್ ಲೆವೆಲ್. ಬಟ್ ಅದ್ರ ನೆಕ್ಸ್ಟ್ ಮಿನಿಟ್ ಡ್ಯುಯೆಟ್ ನ ಅದೇ ಜಾಗದಲ್ಲಿ ಆಡಿ ಆ ಡಿವೋಷನ್ ಟಚ್ ಕೂಡ ಕಳೆದೋಗ್ಬಿಡುತ್ತೆ. ಆಫ್ಟರ್ ಇಂಟರ್ವಲ್ ತುಂಬಾ ನಮ್ಗೆ ಅಮೇಜ್ ಅನ್ಸೋದು ಫಿಲಂ ಅಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ನ ಆಟಕ್ಕುಂಟು ಲೆಕ್ಕಿಲ್ಲ ಅನ್ನೋ ತರ ಇಡ್ತಿದ್ದಾರೆ. ಬಟ್ ದಿಸ್ ಮೂವಿ ಸ್ಟ್ಯಾಂಡ್ಸ್ ಔಟ್ ಪರ್ಟಿಕ್ಯುಲರ್ ಈ ಪಾಯಿಂಟ್ ಅಲ್ಲಿ. ಕ್ಯಾರೆಕ್ಟರ್ ರೈಟಿಂಗ್ ಆಫ್ ಶ್ರೀವಲ್ಲಿ ಇಸ್ ಗುಡ್. ಓಕೆನಾ? ಶ್ರೀವಲ್ಲಿ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ ತಕ್ಷಣ ಪುಷ್ಪ ತಾಯಿ ವೇಷ ಹಾಕೊಂಡು ಜಾತ್ರೆ ಸೀನ್ ಅಲ್ಲಿ ಸರಿಯಾಗಿ ಡ್ಯಾನ್ಸ್ ಆಡ್ತಾನೆ. ಅಷ್ಟೊಂದು ಡ್ಯಾನ್ಸ್ ಅಡಿ ತನ್ಗೊಂದು ಹೆಣ್ಮಗು ಆಗ್ಲಿ ಅಂತ ಬೇಡ್ಕೊಂತಾನೆ. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ರೂ ಹೆಸರು ಇನ್ವಿಟೇಷನ್ ಹಾಕ್ಸಿದ್ದಾರೆ, ಆದ್ರೆ ನಮ್ಮ ಮಗನ ಹೆಸರು ಮಾತ್ರ ಮಿಸ್ ಆಗಿದೆ ಅಂತ ಶ್ರೀವಲ್ಲಿ ಹೇಳ್ತಾಳೆ. ದೇರ್ ಐ ಫೆಲ್ಟ್ ಸ್ಯಾಡ್ ಫಾರ್ ಪುಷ್ಪ. ಫಹದ್ ಫಸಿಲ್ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇಟ್ ವಾಸ್ ಲಿಟ್ರಲಿ ಒನ್ ಮ್ಯಾನ್ ಓನ್ಲಿ ಫ್ಯಾನ್ ಶೋ. ಸೀನ್ ಬೈ ಸೀನ್ ಜೋಕರ್ ಆಗ್ತಾ ಹೋಗ್ತಾರೆ. ಕಂಪ್ಲೀಟ್ ಆಗಿ ಫಹದ್ ಫಸಿಲ್ ಕ್ಯಾರೆಕ್ಟರ್ ನ ಹಾಳು ಮಾಡಕ್ ಬಿಟ್ಟಿದ್ದಾರೆ. ಈ ಫಿಲಂ ಗೆ ಪರ್ಟಿಕ್ಯುಲರ್ ಆಗಿ ಫಹದ್ ಫಸಿಲ್ ಇರೋದ್ರಿಂದ ಯಾವುದೇ ಕಾಮಿಡಿಯನ್ಸ್ ಅವರು ರೋಪಿನ್ ಮಾಡ್ಕೊಂಡಿಲ್ಲ. ಪುಷ್ಪ 1 ಅಲ್ಲಿ ಕೊಟ್ಟಿದಂತ ಹೈಪ್ ನ ಪುಷ್ಪ 2 ಲಿ ಉಯ್ದು ಆರ್ಸಾಕ್ಬಿಟ್ಟಿದ್ದಾರೆ. ಓಕೆನಾ? ಲಾಜಿಕ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಕಾಲು ಕೈ 2 ಕಟ್ಟಿದ್ರು ಕೂಡ ನೀರಿಂದ ಆಚೆ ಬಿದ್ದಿದ್ ಮೀನ್ ತರ ತೆವಳ್ಕೊಂಡು ಎಲ್ಲರನ್ನೂ ಒಡೆದು ಜಿ ಸ್ಪಾಟ್ ಗಳನ್ನ ಟಚ್ ಮಾಡ್ಕೊಂಡು ಪ್ರತಿಯೊಬ್ಬ ಮೆನ್ನು ಟರ್ನ್ ಆನ್ ಮಾಡಿ ಆಗಿದ್ ಫೈಟ್ ಸೀಕ್ವೆನ್ಸ್ ಕ್ರಿಂಜ್ ಅನಿಸ್ತು. ಈ ಮೂವಿ ಪೊಲೀಸ್ ಡಿಪಾರ್ಟ್ಮೆಂಟ್ ರೂಲ್ಸ್ ಪ್ರಕಾರ ಎಷ್ಟೇ ಬುಲೆಟ್ಸ್ ನ ಫೈರ್ ಮಾಡಿದ್ರು ಕೂಡ ಅವ್ರು ಯಾವುದೇ ರೀತಿ ಲೆಕ್ಕ ಕೊಡಂಗಿಲ್ಲ. ಇಡೀ ಫಿಲಂ ಅಲ್ಲಿ ಯಾವ ಸೀನ್ ಅಲ್ಲಿ ಹೆಂಗ್ ಬೇಕು ಹಂಗಂಗೆ ಚಿಕ್ಕವತ್ತು ಬುಲೆಟ್ ನ ಫೈರ್ ಮಾಡ್ತಿರ್ತಾನೆ. ಜಸ್ಟ್ ಲೈಕ್ ದೀಪಾವಳಿ ಹಬ್ಬದಲ್ಲಿ ಮಕ್ಕಳಿಗೆ ಗನ್ ಪಟಾಕಿ ಕೊಡ್ಸೋದ್ರೆ ಯಾವ ತರ ಹೊಡಿತಾರೋ ಆ ತರ ಫಿಲಂ ಅಲ್ಲಿ ಗ್ರಾವಿಟಿ ಲಾಜಿಕ್ ಅನ್ನೋದು ಲಾಂಗ್ ಲಿವ್ ಅಲ್ಲಿ ಇದೆ. ಎಷ್ಟೋ ಜನಕ್ಕೆ ಫಿಲಂ ಕ್ಲೈಮ್ಯಾಕ್ಸ್ ತುಂಬಾನೇ ಇಷ್ಟ ಆಗಿದೆ. ಬಟ್ ಐ ಫೆಲ್ಟ್ ವೆರಿ ಬ್ಯಾಡ್. 90% ಇಂಡಿಯನ್ ಮೂವೀಸ್ ಅಲ್ಲಿ ಹೀರೋಯಿನ್, ತಾಯಿ, ತಂಗಿ, ಎನಿ ಅದರ್ ಫಿಮೇಲ್ ಕ್ರೂ ಫ್ರಮ್ ದ ಫಿಲಂ ಸೆಟ್ ಯಾರನ್ನ ಕೂಡ ವಿಲನ್ ಕಡೆಯವರು ಕಿಡ್ನಾಪ್ ಮಾಡಿದ್ರೆ ಹೀರೋ ಅಲ್ಲಿಗೆ ಬಂದು ಅಮ್ಮ, ಹೆಂಡತಿ, ತಂಗಿ, ಅಕ್ಕ ಇವ್ರು ಕೂಡ ಮೋಟಿವೇಶನ್ ಇಂದ ತಿರ್ಗಾ ಎದ್ದು ವಿಲನ್ಸ್ ಗಳನ್ನ ಹೊಡೆಯೋದು ಏನು ಹೊಸ್ತಲ್ಲ, ತುಂಬಾ ರೊಟೀನ್ ಅನ್ನಿಸ್ತು. ಸೊ ಓವರ್ ಆಲ್ ಆಗಿ ಈ ಫಿಲಂ ಬಗ್ಗೆ ಹೇಳ್ಬೇಕು ಅಂದ್ರೆ ಪುಷ್ಪ 2 ನ ಒಂದು ಸೀಕ್ವಲ್ ಆಗಿ ನೋಡ್ತೀವಿ ಅಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಅವರೇಜ್ ಮೂವಿ. ಹಾಗೆ ಪುಷ್ಪ 2 ನ ಒಂದು ಕಂಪ್ಲೀಟ್ ಸ್ಟ್ಯಾಂಡ್ ಅಲೋನ್ ಮೂವಿ ಆಗಿ ನೋಡ್ತೀವಿ ಅಂದ್ರೂ ಕೂಡ ಇಟ್ ಇಸ್ ಒನ್ ಟೈಮ್ ಗುಡ್ ವಾಚ್ ಮೂವಿ. ಗುಡ್ ವಾಚ್ ಅಟ್ ಇನ್ OTT. 300 ರೂಪಾಯಿ ಕೊಟ್ಟು ಹೋಗಿ ಮನ್ಸಲ್ಲಿರೋದು ಬಾಯಿ ಹೇಳಕ್ಕಾಗದೆ ಎಲ್ಲಿ ಫ್ಯಾನ್ಸ್ ಗಳೆಲ್ಲ ತಿಗಾ ಹೊರ್ಕೊಂಡು ಕಾಮೆಂಟ್ ಹಾಕ್ಬಿಡ್ತಾರೆ ಅಂತ ನಾನೇ ಫಿಲ್ಟರ್ ಮಾಡಿ ಮಾತಾಡ್ತಿದ್ದೀನಿ. ಸೊ ದಿಸ್ ವಾಸ್ ಮೈ ರಿವ್ಯೂ. ನಿಮ್ಗೆ ಇಷ್ಟ ಆಗಿದ್ರೆ ಹೋಗ್ಬಿಟ್ಟು ಸಿನಿಮಾ ಥಿಯೇಟರ್ ಅಲ್ಲಿ ಫಿಲಂ ನೋಡಿ, ಇಲ್ಲ OTT ಬಂದ್ಮೇಲೆ ನೋಡ್ತೀನಿ ಅಂತಂದ್ರೆ ನಿಮ್ 300 ರೂಪಾಯಿ ಉಳಿತು ಅಂತ ಖುಷಿ ಪಡಿ.